ಎಲ್ಲರಿಗೂ ನಮಸ್ಕಾರ. ಇಲ್ಲಿಯವರೆಗೆ ನಾವು ಮೊದಲನೆಯ ಅಧ್ಯಾಯದ 5 ಶ್ಲೋಕಗಳನ್ನು ನೋಡಿದ್ದೀವಿ. ಅದರಲ್ಲಿ 3ನೇ, 4ನೇ ಮತ್ತು 5ನೇ ಶ್ಲೋಕಗಳಲ್ಲಿ ದುರ್ಯೋಧನ ತನ್ನ ಸೇನಾವಲೋಕನವನ್ನು ಮಾಡ್ತಾ ಇದ್ದಾನೆ. ಅದರಲ್ಲಿ ಪಾಂಡವರ ಪಕ್ಷದಲ್ಲಿ ಇರ್ತಕ್ಕಂತಹ 10 ಯೋಧರ ಹೆಸರನ್ನು ಇಲ್ಲಿ ದುರ್ಯೋಧನ ತಗೊಂಡಿದ್ದಾನೆ. ಆದರೆ ಇವತ್ತು ನೋಡುವಂತಹ ಶ್ಲೋಕದಲ್ಲಿ ಇನ್ನು ಹಲವಾರು ಪಾಂಡವ ಪಕ್ಷದಲ್ಲಿ ಇರ್ತಕ್ಕಂತಹ ಯೋಧರ ಹೆಸರನ್ನ ಇಲ್ಲಿ ದುರ್ಯೋಧನ ತಗೊಳ್ತಾ ಇದ್ದಾನೆ. ಯಾರ ಹೆಸರನ್ನ ತಗೊಂಡ ಅನ್ನೋದು ಈ ಒಂದು ಶ್ಲೋಕದಲ್ಲಿ ನಮಗೆ ತಿಳಿಯುತ್ತೆ. ಅಧ್ಯಾಯ 1 ಅರ್ಜುನ ವಿಷಾದ ಯೋಗ. 6ನೇ ಶ್ಲೋಕ ಯುಧಾಮನ್ಯಶ್ಚ ವಿಕ್ರಾಂತ ಉತ್ತಮೌಜಾಶ್ಚ ವೀರ್ಯವಾನ್ ಸೌಭದ್ರೋ ದ್ರೌಪದೇಯಾಶ್ಚ ಸರ್ವ ಏವ ಮಹಾರಥಃ. ಒಟ್ಟಾರೆ ಈ ಶ್ಲೋಕದಲ್ಲಿ ದುರ್ಯೋಧನ 8 ಯೋಧರ ಹೆಸರನ್ನು ತಗೊಳ್ತಾ ಇದ್ದಾನೆ. ಮೊದಲನೆಯದಾಗಿ ಯುಧಾಮನ್ಯು ಹಾಗೂ ಎರಡನೆಯದಾಗಿ ಉತ್ತಮೌಜ. ಯುಧಾಮನ್ಯು ಮತ್ತು ಉತ್ತಮೌಜ ಇವರಿಬ್ಬರೂ ಕೂಡ ದ್ರುಪದನ ಮಕ್ಕಳು, ಪಾಂಚಾಲ ದೇಶದ ರಾಜನಾದಂತಹ ದ್ರುಪದನ ಮಕ್ಕಳು. ಮೂರನೆಯ ಹೆಸರಾಗಿ ಅಭಿಮನ್ಯುವಿನ ಹೆಸರು ಸುಭದ್ರೆಯ ಮಗ ಅಭಿಮನ್ಯು. ಅಭಿಮನ್ಯುವಿನ ಹೆಸರನ್ನ ಇಲ್ಲಿ ದುರ್ಯೋಧನ ತಗೊಳ್ತಾ ಇದ್ದಾನೆ. ಯಾಕೆಂದ್ರೆ ಅಭಿಮನ್ಯು ವಯಸ್ಸಿನಲ್ಲಿ ಸಣ್ಣವನು, ಆದರೂ ಕೂಡ ಬಹಳ ವೀರಾವೇಶದಿಂದ ಯುದ್ಧವನ್ನ ಮಾಡ್ತಾ ಇರ್ತಾನೆ. ಇನ್ನು ದ್ರೌಪದಿಯ 5 ಮಕ್ಕಳ ಹೆಸರನ್ನ ಇಲ್ಲಿ ತಗೊಂಡಿದ್ದಾನೆ ದುರ್ಯೋಧನ. ದ್ರೌಪದಿಯ 5 ಮಕ್ಕಳನ್ನ ನಾವು ಉಪಪಾಂಡವರು ಅಂತ ಕೂಡ ಕರಿತೀವಿ. 5 ಪಾಂಡವರು ಪ್ರತಿವಿಂಧ್ಯ, ಸುತಸೋಮ, ಶ್ರುತಕರ್ಮ, ಶತಾನಿಕ ಮತ್ತು ಶ್ರುತಸೇನ. ಈ 5 ಮಕ್ಕಳು ದ್ರೌಪದಿಯ ಮಕ್ಕಳು. ಇಲ್ಲಿ ದ್ರೌಪದಿಯ ಮಕ್ಕಳನ್ನು ಕೂಡ ದುರ್ಯೋಧನ ಅವರ ಹೆಸರನ್ನು ಕೂಡ ತಗೊಳ್ತಾ ಇದ್ದಾನೆ. ಒಟ್ಟು ಈ ಶ್ಲೋಕದಲ್ಲಿ 8 ಜನರ ಹೆಸರನ್ನ ಯುಧಾಮನ್ಯು, ಉತ್ತಮೌಜ, ಅಭಿಮನ್ಯು, ಪ್ರತಿವಿಂಧ್ಯ, ಸುತಸೋಮ, ಶ್ರುತಕರ್ಮ, ಶತಾನಿಕ ಹಾಗೂ ಶ್ರುತಸೇನ, ಒಟ್ಟು 8 ಜನರ ಹೆಸರನ್ನ ಇಲ್ಲಿ ದುರ್ಯೋಧನ ತಗೊಂಡಿದ್ದಾನೆ. ಒಟ್ಟಾರೆ 3ನೇ ಶ್ಲೋಕ, 4, 5 ಹಾಗೂ 6ನೇ ಶ್ಲೋಕ ಎಲ್ಲವನ್ನ ಸೇರಿಸಿದ್ರೆ 18 ಜನರ ಹೆಸರನ್ನ ದುರ್ಯೋಧನ ತಗೊಳ್ತಾ ಇದ್ದಾರೆ. ಬಹುಶಃ 18 ಎನ್ನುವಂತಹ ಸಂಖ್ಯೆ ಮಹಾಭಾರತ ಹಾಗೂ ಭಗವದ್ಗೀತೆಯಲ್ಲಿ ಆಗಾಗ ಬರುವಂತಹದ್ದು. ಹೇಗೆ ಮಹಾಭಾರತದಲ್ಲಿ 18 ಪರ್ವಗಳು, 18 ದಿನ ನಡೆದಂತಹ ಕುರುಕ್ಷೇತ್ರ ಯುದ್ಧ, ಭಗವದ್ಗೀತೆಯಲ್ಲಿ 18 ಅಧ್ಯಾಯಗಳು. ಯಾಕೆ 18 ಎಂಬ ಸಂಖ್ಯೆ ಆಗಾಗ ನಾವು ಕಂಡು ಬರ್ಬೋದು ಅಂದರೆ 18 ಎಂಬುದು ಒಂದು ಜಯದ ಸಂಖ್ಯೆ. ಹೇಗೆ ಅಂದರೆ ಈಗ ಕ ಕ ಗ ಗ ನ್ಯ ಚ ಚ ಜ ಜ ಬಂದು 8ನೇ ಅಕ್ಷರ, ಮತ್ತು ಯಾರ ಲಾವ ಶ ಶ ಸಹ ಅದರಲ್ಲಿ ಮೊದಲನೆಯ ಅಕ್ಷರ ಯ. ಸಂಸ್ಕೃತದಲ್ಲಿ ನಾವು ಉಲ್ಟಾ ಹೇಳ್ತೀವಿ, ಅಷ್ಟಾದಶ, 8 ಮೊದಲು ಹೇಳಿ ಆಮೇಲೆ 1 ಹೇಳೋದು. ಹಾಗಾಗಿ 18 ಎಂಬುದು ಜಯದ ಸಂಕೇತ. ಹಾಗಾಗಿ ಮಹಾಭಾರತ ಅಥವಾ ಭಗವದ್ಗೀತೆಯನ್ನು ನಾವು ಓದೋದಾದ್ರೆ 18 ಎನ್ನುವಂತಹ ಸಂಖ್ಯೆ ಆಗಾಗಿ ನಾವು ಕೇಳಿಬರ್ತೀವಿ. ಇಲ್ಲಿ ಕೂಡ ದುರ್ಯೋಧನ ಪಾಂಡವರ ಪಕ್ಷದಲ್ಲಿ ಇರ್ತಕ್ಕಂತಹ 18 ಮಹಾಯೋಧರ ಹೆಸರನ್ನು ತಗೊಂಡಿದ್ದಾನೆ. ಇನ್ನು ಮುಂದಕ್ಕೆ ದುರ್ಯೋಧನ ತನ್ನ ಪಕ್ಷದಲ್ಲಿ ಇರ್ತಕ್ಕಂತಹ ವಿಶೇಷ ಯೋಧರ ಬಗ್ಗೆ ಕೂಡ ಹೇಳ್ತಾನೆ. ಯಾವ ಯೋಧರ ಬಗ್ಗೆ ಹೇಳ್ತಾನೆ ಅನ್ನೋದನ್ನ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ನಮಸ್ಕಾರ.